ಜಿನಿ ದಿಲೀಪ್ ಬೆಂಬಲಕ್ಕೆ ನಿಂತ ರತ್ನ ಸಂದ್ರ ಪಂಚಾಯಿತಿ ದಿಲೀಪ್ ವಿರುದ್ಧದ ಷಡ್ಯಂತ್ರ ಎಳೆಯಾಗಿ ಬಿಚ್ಚಿಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು. ಮಹಿಳೆ ಮಾಡಿದ ಎಲ್ಲ ಆರೋಪಗಳಿಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಸ್ಪಷ್ಟನೆಗಳು ವ್ಯಕ್ತವಾಗ್ತಾ ಇದೆ. ಉದ್ಯಮಿ ದಿಲೀಪ್ ವಿರುದ್ಧದ ಷಡ್ಯಂತ್ರ ಎಳೆಯಾಗಿ ಬಿಚ್ಚಿಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು. ಮಹಿಳೆ ಮಾಡಿದ ಎಲ್ಲ ಆರೋಪಗಳಿಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಸ್ಪಷ್ಟನೆ ಸಿಕ್ಕಿದೆ. ಜಿನಿ ದಿಲೀಪ್ ವಿರುದ್ಧ ಷಡ್ಯಂತ್ರಕ್ಕೆಂದೇ ನಿಂತಿದೆಯಂತೆ ಒಂದು ಟೀಮ್. ಗ್ರಾಮ ರಾಜಕೀಯಕ್ಕೆ ಜೀನಿ ಮಾಲೀಕರ ವಿರುದ್ಧ ಪಿತೂರಿ ಮಾಡಲಾಯಿತ. ನೇರವಾಗಿ ಫೈಟ್ ಮಾಡಲಾಗದೆ ಅಪಪ್ರಚಾರ ಮಾಡಿ ಅವಹೇಳನ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸದಸ್ಯರಿಂದಲೇ ಅಸಲಿ ಸತ್ಯ ರಿವೀಲ್ ಆಗಿದೆ. ಜಿನಿ ದಿಲೀಪ್ ಇಡೀ ಊರಿಗೆಲ್ಲ ಸಹಾಯ ಮಾಡಿದ್ದಾರಂತೆ. ಹಾಗಾಗಿ ಕಷ್ಟದಲ್ಲಿರೋರಿಗೆ ದಿಲೀಪ್ ಸಹಾಯ ಮಾಡ್ತಿದ್ದರಂತೆ ಜಿನಿ ದಿಲೀಪ್. ಆದರೆ ದಿಲೀಪ್ ಸಮಾಜ ಸೇವೆ ಸಹಿಸದೆ ಅಪಪ್ರಚಾರದ ಆರೋಪ. ವಿರೋಧಿಗಳ ಕಟ್ಟಕಡೆಯ ಅಸ್ತ್ರನೇ ಅಪಪ್ರಚಾರ. ದಿಲೀಪ್ ರಾಜಕೀಯಕ್ಕೆ ಬರದಂತೆ ತಡೆಯಲು ಹುನ್ನಾರದ ಆರೋಪ. ದಿಲೀಪ್ ಅವರನ್ನ ಸಿಲುಕಿಸಲಾಗಿದೆ ಎಂದ ಪಂಚಾಯಿತಿ ಸದಸ್ಯರು. ಜಿನಿ ದಿಲೀಪ್ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇದೆ. ಜಿನಿ ದಿಲೀಪ್ ವಂಚಕನಾಗಿದ್ದರೆ ಊರವರು ಹೇಳಬೇಕಾಗಿತ್ತು. ಆದರೆ ಊರವರು ಜಿನಿ ದಿಲೀಪ್ ಸಮಾಜ ಸೇವಕ ಅಂತ ಹೇಳ್ತಿದ್ದಾರೆ. ಊರವರಿಗೆ ಒಳ್ಳೆಯವನಾದ, ಗ್ರಾಮ ಪಂಚಾಯಿತಿಗೆ ಒಳ್ಳೆಯ ವ್ಯಕ್ತಿಯಾದ, ಕಾರ್ಮಿಕರಿಗೆ ಒಳ್ಳೆಯ ಮಾಲೀಕನಾದ, ನೆರೆಹೊರೆಯ ಮನೆಯವರಿಗೂ ಒಂದು ಉತ್ತಮ ನೆರೆಹೊರೆಯ ಮನೆಯವನಾಗಿದ್ದ ಖ್ಯಾತ ಉದ್ಯಮಿ ದಿಲೀಪ್, ಜೀನಿ ಮಾಲೀಕ ದಿಲೀಪ್ ಕೇವಲ ಒಂದು ಹೆಣ್ಣು ಮಗಳಿಗೆ ಮಾತ್ರ ದ್ರೋಹಿ, ವಂಚಕ, ಕಾಮುಕನಂತೆ ಕಾಣಲಾಗಿದೆ. ಇದರರ್ಥ ರಾಜಕೀಯ ಷಡ್ಯಂತ್ರವನ್ನು ನನ್ನ ವಿರುದ್ಧ ಮಾಡಲಾಗ್ತಾ ಇದೆ. ನಾನು ಊರವರಿಗೆ ಸಮಾಜ ಸೇವಕ, ನಾನು ಕಷ್ಟದಲ್ಲಿರುವವರಿಗೆ ತಕ್ಷಣ ಸ್ಪಂದಿಸ್ತಾ ಇದ್ದಂತಹ ಒಬ್ಬ ಉದ್ಯಮಿ. ಯಾರೇ ಬಂದು ಸಹಾಯ ಕೇಳಿದ್ರು ಕೂಡ ಪ್ರತ್ಯಕ್ಷ ಪರೋಕ್ಷ ನನ್ನಿಂದ ಸಹಾಯಗಳು ಹೋಗ್ತಾ ಇದೆ. ನನ್ನಲ್ಲಿ ಇರ್ತಕ್ಕಂತಹ ಸಾಮಾಜಿಕ ಕಾಳಜಿ, ಹಾಗಾಗಿ ವಿರೋಧಿಗಳು ಉಟ್ಕೊಂಡ್ರು. ನಾನು ಮುಂದೊಮ್ಮೆ ಸ್ಥಳೀಯ ಚುನಾವಣೆಗೆ ನಿಂತುಕೊಳ್ಳಬಹುದು ಮತ್ತು ರಾಜಕೀಯವಾಗಿ ಬಲಾಢ್ಯಗೊಳ್ಳಬಹುದು ಎನ್ನುವಂತಹ ಸರಿಯಾದ ಪ್ರಜ್ಞೆ ವಿರೋಧಿಗಳಿಗಿದೆ. ಹಾಗಾಗಿ ನನ್ನನ್ನು ರಾಜಕೀಯವಾಗಿ ಕುಗ್ಗಿಸಬೇಕು. ಆರ್ಥಿಕತೆಯಲ್ಲಿ ಬಲಾಢ್ಯನಾಗಿರ್ತಕ್ಕಂತಹ ಜೀನಿ ಮಾಲೀಕನನ್ನ ರಾಜಕೀಯವಾಗಿ ದುರ್ಬಲಗೊಳಿಸೋದಕ್ಕೆ ಈ ವಿರೋಧಿಗಳು ಸತತ ಪ್ರಯತ್ನಗಳನ್ನು ಮಾಡಿದ್ರು. ಇದು ಒಂದು ಬಾರಿಯ ಪ್ರಯೋಗ ಅಲ್ಲ. ಈ ಹಿಂದೆಯೂ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಆಕಾರದಲ್ಲಿ ಜೀನಿ ಮಾಲೀಕನ ವಿರುದ್ಧ ಷಡ್ಯಂತ್ರವನ್ನು ಹೆಣೆಯಲಾಯಿತು. ಯಾವುದೇ ಕಾರಣಕ್ಕೂ ಉದ್ಯಮಿ ಅವರ ಷಡ್ಯಂತ್ರ ಅಥವಾ ಅವರ ಕೆಡ್ಡಾಗೆ ಬೀಳದೇ ಇದ್ದಾಗ ಕಟ್ಟ ಕಡೆಯ ಅಸ್ತ್ರ ಇದೇ ಆಗಿತ್ತು. ಈ ಹಿಂದೆ ನಾವು ರಾಜರ ಕಾಲಗಳಲ್ಲಿ ಈ ವಿಷಕನ್ಯೆಯರು ಅಂತ ಕೇಳ್ಪಟ್ಟಿದ್ವಿ. ವಿಷಕನ್ಯೆಯರನ್ನ ಬಳಸಿ ರಾಜರುಗಳ ವಿರುದ್ಧವೇ ಅಥವಾ ಯಾರು ವಿರೋಧಿಗಳಿರ್ತಾರೋ ಅವರ ವಿರುದ್ಧ ಷಡ್ಯಂತ್ರವನ್ನು ಹೂಡೋದು. ಆಧುನಿಕ ವಿಷಕನ್ಯೆಯರು, ಅದು ಕೂಡ ನಾವು ಕೇಳಿದ್ವಿ. ಆದರೆ ಇಲ್ಲಿ ಸಂತ್ರಸ್ತ ಮಹಿಳೆಯನ್ನು ವಿಷಕನ್ಯೆ ಅಂತ ಹೇಳಿ ನಾನು ಅತಿ ಸಂಬೋಧನೆ ಮಾಡ್ತಾ ಇಲ್ಲ. ಬದಲಾಗಿ ಒಂದು ವ್ಯಕ್ತಿಯನ್ನು ನೋಡ್ರಿ, ಒಬ್ಬ ಖ್ಯಾತ ಉದ್ಯಮಿ ಅನ್ನೋ ಕಾರಣಕ್ಕೋಸ್ಕರ ಆತನ ಮೇಲಿರ್ತಕ್ಕಂತಹ ಆರೋಪ ಸುಳ್ಳಾಗಿರಬಹುದು ಅಂತ ನಾವು ಶಂಕಿಸ್ತಾ ಇಲ್ಲ. ಒಬ್ಬ ಬಾಳೆಹಣ್ಣಿನ ವ್ಯಾಪಾರಿ ಆಗಿರಲಿ, ಒಬ್ಬ ಆಟೋ ಡ್ರೈವರ್ನ ವಿಚಾರದಲ್ಲೇ ಈ ತರಹದ್ದೇನಾದರೂ ನಡೆದಿದ್ದರೆ, ಅಥವಾ ಒಬ್ಬ ಸರ್ವೇ ಸಾಧಾರಣ ವ್ಯಕ್ತಿಯ ವಿರುದ್ಧವೂ ಈ ಥರದ್ದೇನಾದರೂ ಷಡ್ಯಂತ್ರಗಳು ನಡೆದಿದ್ದರೆ ನಿಮ್ಮ ಫ್ರೀಡಮ್ ಟಿವಿ ಇದೇ ತರಹ ಸ್ಪಂದನೆ ಕೊಡ್ತಾ ಇತ್ತು. ಕಾರಣ ಫ್ರೀಡಮ್ ಟಿವಿ ಜನಸಾಮಾನ್ಯರ ಶಕ್ತಿ. ಹಾಗಾದರೆ ಈ ಬಗ್ಗೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ಇವತ್ತು ಆರೋಪ ಏನು ಹೆಣ್ಮಕ್ಳು ಮಾಡಿದಾರೋ ಆ ಹೆಣ್ಮಕ್ಳು ಸೇಫ್ಟಿಗೆ ಹೋಗೋದ 1 ಲಕ್ಷ ರೂಪಾಯಿ ದುಡ್ಡು ಖರ್ಚನ್ನು ಮಾಡಿ JCB ಕಿ ಸ್ವಂತ ಖರ್ಚಿಂಟ ಸೀಮೆ ಜಾಲಿಯನ್ನು ತಗ್ಸಿ ಬರೋಕ್ಕಾಗೋದಿಲ್ಲ ಸರ್. ಆ ಥರ ಇತ್ತು. ಮಣ್ಣನ್ನು ಒಡಿಸಿ ಅವ್ರಿಗೆ ಜಾಗ ಅಚ್ಚುಕಟ್ಟು ಮಾಡಿಕೊಟ್ಟಿದ್ದಾರೆ ಸರ್. ಇವು ಆರೋಪ ಮಾಡ್ತಿರೋ ಹೆಣ್ಮಕ್ಳಿಗೆ ಆತ ಅಭಿವೃದ್ಧಿ ಮಾಡ್ತಿರೋದೇ ಇವ್ರು ಯಾರಿಗೂ ಇಷ್ಟ ಆಗ್ತಾ ಇಲ್ವೇನೋ ಸರ್. ಏನಾಗಿದೆ ಅಂದರೆ, ಒಂದು ಹೆಣ್ಮಗ ಗಂಡ ಇಲ್ದವನು ಸರ್, ಧರ್ಮಸ್ಥಳ ಸಂಘದವರು ಸಾಲ ಕೊಡಬೇಕು, ಏನು ಮಾಡ್ತಾರೆ, ಇಲ್ಲ ನನಗೆ ಇವತ್ತು ರಜಾ ಕೊಡಿ ಸರ್, ನಾವು ಸೈನ್ ಹಾಕಬೇಕು ಅಂತಾರೆ. ಆ ಹೆಣ್ಮಕ್ಳನ್ನ ಕಳ್ಸೋದಿಲ್ಲ ಸರ್. ಅವ್ರನ್ನೇ ಇಲ್ಲಿ ಕರ್ಕೊಂಡು ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡಿ ಆಟೋ ಮಾಡಿ ಕಳಿಸಿ ಆ ಹೆಣ್ಮಕ್ಳನ್ನ ತಿರ್ಗಾ ಫ್ಯಾಕ್ಟ್ರಿಗೆ ಬಿಟ್ಕೊಳ್ತಾ ಆ ಮಟ್ಟದ ಸೇಫ್ಟಿಯನ್ನು ನಾನು ಕಂಡಂತೆ ಸೇಫ್ಟಿ ಕೊಡ್ತಾ ಇದ್ದಾರೆ ಸರ್. ಈ ಆರೋಪ ಎಲ್ಲ ಸುಳ್ಳು. ಆಮೇಲೆ ನಮ್ಮಲ್ಲಿ 10 ಜನ ಮಹಿಳಾ ಸದಸ್ಯರಿದ್ದಾರೆ. ನಾವೇನಾದರೂ ಅಪ್ರೂವಲ್ಗೆ ಹೋಗಬೇಕು ಅಂದರೆ ಮಹಿಳಾ ಸದಸ್ಯರನ್ನು
ಸಪ್ರೇಟ್ ಕಾರ್ ಮಾಡಿ ನಮಗೆ ಸಪ್ರೇಟ್ ಮಾಡ್ಕೊಂಡು ಅಪ್ರೂವಲ್ಗೆ ನಮಗೆ ZP ಎಲ್ಲ ಕರ್ಕೊಂಡೋಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಇದನ್ನು ನಾನು ಸುಳ್ಳು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಅವರು ಏನಾಗಿದೆ ಇತ್ತೀಚೆಗೆ ಅಂದರೆ ಅವರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಅನ್ನೋ ಒಂದು ಸುಳ್ಳು ಸಿಡಿದು ಈ ಆರೋಪ, ಅವ್ರು ಯಾರೋ ಒಬ್ಬ ಪೊಲೀಸ್ ಯಾವಾಗಲೂ ಪೊಲೀಸ್ ಸ್ಟೇಷನಲ್ಲಿ ಇರ್ತಾನೆ, ಅವ್ನು ಯಾರೋ ರಾಮಣ್ಣ ಅನ್ನೋನು ಅಪರಾಧ ಹೇಳಿಕೆ ಕೊಟ್ಟಿದ್ದಾನೆ ಹಾಗೆ ಹೀಗೆ ಜೀನಿ ಸಂಸ್ಥೆಯವರು ಹಾಗೆ ಇದೆ ಅಂತ ನಾವು ಕಣ್ಣಂಗೆ ನೋಡ್ತಾ ಇದ್ದೀವಿ. ಅವ್ರ ಹೆಸರು ಹೇಳ್ಕೊಂಡು ಊಟ ಮಾಡ್ತಾ ಇದ್ದಾರೆ, ಆರೋಪ ಮಾಡಿದ್ದಾನೆ. ಆತ ಅಲ್ಲಿ ಬ್ರೋಕರ್ ಕೆಲಸ ಮಾಡ್ತಾನೆ ಅವ್ರಿಗೆ ಬಿಡ್ರಿ ಇವ್ರಿಗೆ ಮಾಡಿರಿ ಇಂಥ ವ್ಯಕ್ತಿ ಮೇಲೆ ಆರೋಪಗಳು ಇಲ್ಲ ಸಲ್ಲದ ಆರೋಪ ಮಾಡ್ತಿರೋದು ಇದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಅವರು ರಾಜಕೀಯ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಒಳಗೆ ಸರ್ ಇಲ್ಲ ನಾವು ಹಿಂಗೆ ಗ್ರಾಮ ಪಂಚಾಯತಿ ಕಟ್ಟಬೇಕು ಅಂದಾಗ ನಮ್ಮಲ್ಲಿ ಹಣ ಇಲ್ಲದಾಗ ನಾನು ಸೇವೆ ಮಾಡ್ತೀನಿ ಅಂತ ಹೇಳಿ 15 ಲಕ್ಷ ಹಣ ಅವ್ರಿಂದ ಖರ್ಚು ಮಾಡಿ ಈ ಸಂಸ್ಥೆನ ಈ ಮಟ್ಟಕ್ಕೆ ನಿಲ್ಲಿಸಿದ್ದಾರೆ. ಯಾಕಂದರೆ ಆ ಸಂಸ್ಥೆ ಬೆಳೀತಾ ಇತ್ತಲ್ಲ, ಅದನ್ನು ಕಿತ್ತಾಕಬೇಕು, ಏನಾರು ಮಾಡಿ ತುಣಿಬೇಕು ಅಂತ ಹೇಳ್ಬಿಟ್ಟು ಈ ಸಂಸ್ಥೆನ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಜನಗಳು ವ್ಯವಸ್ಥೆ ಮಾಡಿ ರಾಜಕೀಯ ಷಡ್ಯಂತ್ರ ಮಾಡಿ ಮಾಡ್ತಿರೋದು. ಇವೆಲ್ಲ ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಹಂಗಿಲ್ಲ. ಈ ಜನಗಳು ಏನು ಮಾಡ್ತಾಯಿದ್ದಾರೆ ಅಂದರೆ ಇವಾಗ ಈ ಹೆಣ್ಮಕ್ಳು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಸಾಮಾನ್ಯ ಜನಕ್ಕೆ ಸಮಸ್ಯೆ ಮಾಡ್ತಿರೋದು ಹೆಣ್ಮಕ್ಳು, ಸಾಮಾನ್ಯ ಜನಕ್ಕೆ ಮಾಡ್ತಾಯಿದ್ದಾರೆ. ಅಂದರೆ ಇವಾಗ ನೋಡ್ರಿ ಇಲ್ಲ ಸಲ್ಲೋದು ಆರೋಪಗಳನ್ನು ಹೇಳೋದು ಇಂಥವೆಲ್ಲ ಮಾಡ್ತಿದ್ದಾರೆ. ಹಾಗಾಗಿ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಕೇಳ್ಕೊತಿದ್ದೀವಿ. ಅದೇ ರೀತಿ ಈ ಸಂಸ್ಥೆ ನಮ್ಮ ಗ್ರಾಮ ಸುತ್ತ 16 ಹಳ್ಳಿನಲ್ಲೂ ಜನಗಳು ಕೆಲಸ ಮಾಡ್ತಾಯಿದ್ದಾರೆ. ಹುಡುಗರು ನಮ್ಮೂರಲ್ಲೇ ಒಂದು 15ರಿಂದ 20 ಜನ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ಸಂಸ್ಥೆ ಎಷ್ಟು ಮುಂದುವರಿತಾ ಇದೆ, ಹೆಂಗಿದೆ, ಭಾಳ ಸಂತೋಷ ಆಗುತ್ತೆ. ಅದನ್ನು ತುಳಿಯೋಕೆ ನೋಡ್ತಾ ಇದ್ದಾರೆ ಬಿಟ್ಟರೆ ಯಾರು ಉದ್ಧಾರ ಆಗಲಿ ಅಂತ ಇದು ಮಾಡ್ತಿಲ್ಲ. ಹೇಳ್ಬೇಕಂದ್ರೆ ಈ ಜಿನಿಯಿಂದ ಸುಮಾರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಜನಗಳು. ಯಾಕಂದರೆ ಆ ಸಂಸ್ಥೆ ಬೆಳೀತಾ ಇತ್ತು. ಇವತ್ತು ರತ್ನಸಂದ್ರ ಗ್ರಾಮ ಪಂಚಾಯತಿಗೆ ನಾವು SC ಜನಾಂಗ ಇದ್ದು ದಿಲೀಪ್ ಅವರೇ ನಮ್ಮನ್ನ ಈ ಪಂಚಾಯತಿಗೆ ಅಧ್ಯಕ್ಷರು ಮಾಡಿದ್ದಾರೆ. ಅವ್ರಿಗೆ ನಾವು ಯಾವತ್ತೂ ಆಭಾರಿ ಆಗಿರ್ತೀವಿ. ಈ ಮತ್ತೆ ಇನ್ನೊಂದು ಏನು ವಿಚಾರ ಅಂದ್ರೆ ಇದು ರಾಜಕೀಯದ ಎಲ್ಲ ಏನ್ ಸುದ್ದಿ ಬರ್ತಾ ಇದೆ 2 ದಿವಸದಿಂದ ಎಲ್ಲ ಫುಲ್ ರಾಜಕೀಯದಿಂದ ಕಂಟಿನ್ಯೂ 3 ವರ್ಷದಿಂದ ಇಲ್ಲಿ ವೈರತ್ವಗಳು ಒಳಗೆ ಸಂಚು ನಡೆಸ್ತಾ ಇದ್ರು. 3 ವರ್ಷದಿಂದ ನಡೀತಾನೆ ಐತಿ. ಇದು ಇಮೇಜ್ ಡ್ಯಾಮೇಜ್ ಮಾಡ್ಬೇಕು, ಈ ತರ ಬೆಳೀತಾ ಇದ್ದಾನೆ ಅಂತೇಳಿ 3 ವರ್ಷದಿಂದ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಒಬ್ರಲ್ಲ ಅದು ಟೀಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ಟೀಮ್ ಐತೆ, ಅದು ಬ್ಯಾಚ್ ಮಾಡಿದ್ದಾರೆ. ಬ್ಯಾಚ್ ಇಂದ ನಡೀತಾ ಇರೋದು. ಯಾವ್ದೇ ಕಾರಣಕ್ಕೂ ಸತ್ಯ ಏನೈತೆ ಅದು ಸತ್ಯ ಅಲ್ಲಿ ಗೊತ್ತಾಗುತ್ತೆ. ಈ ತರ ಹಿಂದೆ ಚೂರಿ ಹಾಕೋ ಕೆಲಸ ಯಾವತ್ತು ಯಾರೇ ಆಗ್ಲಿ ಮಾಡಬಾರ್ದು. ಮುಂದೆ ಇದ್ರೆ ಫೇಸ್ ಮಾಡ್ಲಿ, ರಾಜಕೀಯವಾಗ್ಲಿ ಏನ್ರಾಗ್ಲಿ ಬಿಸ್ನೆಸ್ ನಾಗೆ ಆಗ್ಲಿ ಏನೇ ಆಗ್ಲಿ ಮುಂದ್ ಬಿದ್ದು ಇದನ್ ಮಾಡ್ಬೇಕು, ಫೈಟ್ ಮಾಡೋಕು. ಬಿಟ್ರೆ ಈ ತರ ಒಂದ್ ಯಾವ್ದೋ ಹೆಣ್ಮಕ್ಳನ್ನ ಮುಂದ್ ಬಿಟ್ಟು ಈ ತರ ಮಾಡೋದು ಅದು ಬೇರೆ ರೀತಿ ಆಗುತ್ತೆ. ಅದು ಒಂದು ಮಾತು ಹೇಳಂಗಿಲ್ಲ. ಅದು ಇಲ್ಲಿ ವಿಡಿಯೋ ಐತೆ, ಆ ಮಾತು ಹೇಳಂಗಿಲ್ಲ. ಆ ತರದ ಕೆಲಸ ಇಲ್ಲಿ ಮಾಡ್ತಾ ಇದಾರೆ ಒಂದ್ ಗ್ಯಾಂಗು. ಈ ರಾಜಕೀಯವಾಗಿ ಬೆಳಂಗಿದ್ರೆ ಫೈಟ್ ಮಾಡ್ಲಿ, ಅವಣ್ಣ ಐತೆ, ದೇವ್ರು ಕೊಟ್ಟೈತೆ, ಮಾಡ್ತಾರೆ. ಇನ್ನೊಂದು ಫೈಟ್ ಮಾಡ್ಲಿ. ಅದನ್ ಬಿಟ್ಟು ಸುಮ್ನೆ ಒಳ್ಳೆ ಕೆಲಸ ಮಾಡೋರ್ಗೆ ಈ ತರ ಎಲ್ಲ ಹಿಂದೆ ಚೂರಿ ಹಾಕೋ ಕೆಲಸ ಮಾಡಿ ಅವರು ಬಡವರಿಗೆ ಕೆಲಸ ಮಾಡ್ಕೊಳ್ತಾರೆ. ಬಿಲ್ಡಿಂಗ್ ಇರ್ಬೋದು, ಪಂಚಾಯತಿ ಬಿಲ್ಡಿಂಗ್ ಇರ್ಬೋದು, ಬಡವರಿಗೆ ಸಹಾಯ ಮಾಡೋದು ಇರ್ಬೋದು. ಏನೇ ಯಾರೇ ಆಗ್ಲಿ ಹೋಗಿ ಕಷ್ಟ ಐತೆ ಅಂದ್ರೆ ಅವ್ರಿಗೆ ಎಲ್ಲ ಸ್ಪಂದಿಸ್ತಾರೆ. ಇವತ್ತು ನಮ್ಮೂರಲ್ಲಿ ಯಾವ್ದೇ ಮದುವೆ ಇರ್ಲಿ ಏನೇ ಇರ್ಲಿ ಅವ್ರಿಗೆ ಹೋಗಿ ಹಿಂಗೆ ಸಹಾಯ ಬೇಕು ಅಂತಂದ್ರೆ ಇದನ್ನ ಮಾಡ್ತಾರೆ. ಯಾವ್ದೇ ಹೆಣ್ಮಕ್ಳು ವಿಚಾರ ಆಗ್ಲಿ ಏನೇ ಆಗ್ಲಿ ಆ ತರದ ವ್ಯಕ್ತಿ ಎಲ್ಲ ನಾವು ಅದೇ ಊರ ಗ್ರಾಮಸ್ಥರೇ. ಸಣ್ಣ ಪಾಪದಿಂದ ನೋಡ್ತಾ ಇದೀವಿ, ನೋಡ್ಕೊಂಡೇ ಬೆಳ್ಕೊಂಡ್ ಬಂದಿದೀವಿ. ಯಾವ್ದೇ ತರ ಕಷ್ಟದಿಂದ ಬೆಳೆದಿದ್ದಾರೆ. ಅವ್ರನ್ನ ಇವತ್ತು ಬೆಳೆದಿದ ಮೇಲೆ ಈ ತರ ಮಾಡೋದು ಇದು ಭಾರಿ ವಿಪರ್ಯಾಸ. ಇಂಥವೆಲ್ಲ ಮಾಡಬಾರ್ದು ಅಂತ ಹೇಳಿ ವಿರೋಧಿಗಳಿಗೆ ಹೇಳ್ತಾ ಇದೀನಿ. ಯಾವ್ದೇ ಕಾರ್ಯಕ್ರಮ ಹಾಸ್ಪಿಟ್ಲ್ ಇರ್ಬೋದು, ಮದ್ವೆ ಕಾರ್ಯಕ್ರಮ, ಯಾವ್ದೋ ಶುಭ ಕ್ರಮಗಳಿಗೆ ಇರ್ಬೋದು, ಯಾಕೆ ಆಗ್ಲಿ. ದಿಲೀಪ್ ಕುಮಾರ್ ಅವರು ಸಹ ಅವರು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಮ್ಮ ಒಡನಾಡಿ ಇದೆ. ನಮ್ ಜೊತೆ ಅವರು ಸಹ ಒಡನಾಡಿ ಇದೆ 5 ವರ್ಷದಿಂದ. ಇನ್ನೇನು 4 ತಿಂಗಳ ಕಳೆದ ಅವ್ರು ಎಲ್ಲರದು ಅವಧಿ ಮುಗಿತಾ ಬರ್ತಾ ಇದೆ. ಅಂತ ಒಂದು 4.5 ವರ್ಷದಲ್ಲಿ ನಾವು ಯಾವುದೇ ರೀತಿಯಾದ ಅವರು ಅಸಭ್ಯ ವರ್ತನೆನ ನಾವು ನೋಡಿಲ್ಲ. ಯಾಕಂದ್ರೆ ಎದ್ರ ಬೆಳಿಗ್ಗೆ ನಾವು ಮುಖಾಮುಖಿ ಪಂಚಾಯತಿಯಲ್ಲಿ ಬರ್ತಿರ್ತೀವಿ. ಮತ್ತೆ ನಮ್ಮೆಲ್ಲ ಹೆಣ್ಮಕ್ಳು ಸಹ ನಮ್ಮನೆಯವರು ಒಬ್ಬ ಮಹಿಳೆ ಆಗಿರ್ತಾರೆ. ಹಾಗೇನೆ ಸುಮಾರು ನಮ್ಮ ಪಂಚಾಯತಿಯಲ್ಲಿ ಎಲ್ಲ ಮಹಿಳಾ ಸದಸ್ಯರುಗಳು ಬಹಳಷ್ಟು ಜನ ಇದಾರೆ ಇಲ್ಲಿ ಪಂಚಾಯತಿಯಲ್ಲಿ. ಯಾವುದೇ ರೀತಿಯಾಗಿ ಯಾರೇ ಒಂದು ಅವ್ರ ಮೇಲೆ ಅಪಾದನೆನ ನಾವು ಕೇಳಿಲ್ಲ. ಬಹಳಷ್ಟು ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಮೇಲೆ ಅವರು ಸಹ ಬಹಳಷ್ಟು ಅವರು ಸುಮಾರು 400ರಿಂದ 450 ಜನ ಅವರ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಮಿಕರು. ಹಂಗಾಗಿನ ಅಲ್ಲೇ 2-3 ವರ್ಷದಿಂದನೂ ಕೆಲಸ ಮಾಡ್ತಾ ಇದ್ದಾರೆ. 2-3 ವರ್ಷದಿಂದ ಯಾವುದೇ ಅಪಾದನೆ ಇರಲಿಲ್ಲ. ಮೊನ್ನೆ ಒಂದು 3 ತಿಂಗಳು 4 ತಿಂಗಳು ಮುಂಚೆ
ಅದು ಇದೇ ತರ ಮಾಡಿದ್ದಾರೆ ಅಂತ ಹೇಳಿ ಸುಮ್ಮನೆ ಆಪಾದನೆ ಮಾಡಿದ್ದಾರೆ. ನನ್ನ 3 ಬಾರಿ ನನ್ನ ಹನಿ ಟ್ರ್ಯಾಪ್ ಮಾಡಕ್ಕೆ ಸಿಗಾಕಕ್ಕೆ ಪ್ರಯತ್ನ ಮಾಡಿದ್ರು, ಅದು ಆಗ್ಲಿಲ್ಲ ಅವ್ರ ಹತ್ರ. ಮತ್ತೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದನ್ನ ನಾವು ಆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಕ್ಕಂಥ ವಿಚಾರ. ಹಾಗಾಗಿ ನಾವು ನಿಜಾಂಶ ಏನು ಹೊರಗೆ ಬರೋ ತನಕ ನಾವೇನು ಹೇಳಕ್ಕಾಗಲ್ಲ. ಸತ್ಯಾಂಶ ಬಯಲು ಮಾಡ್ಬೇಕು ಅಂದ್ರೆ ನಮ್ಮ ಕೈಲಿ ಆಗಲ್ಲ. ಹಾಗಾಗಿ ಅಧಿಕಾರಿಗಳು ಇದನ್ನ ಕಠಿಣ ಒಂದು ಕಾನೂನು ಕ್ರಮ ವ್ಯವಸ್ಥೆಯನ್ನ ಜರುಗಿಸ್ಬೇಕು. ದಿಲೀಪ್ ಕುಮಾರ್ ಅವರು ಸಹ ಅವರು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಮ್ಮ ಒಡನಾಡಿ ಇದೆ, ನಮ್ ಜೊತೆ ಅವರು ಸಹ ಒಡನಾಡಿ ಇದೆ 5 ವರ್ಷದಿಂದ. ಇನ್ನೇನು ಅಂತ ವ್ಯಕ್ತಿ ಒಳ್ಳೆ ವ್ಯಕ್ತಿ. ನಾವು ಕಾಣಿದ್ವಿ ಪಾಪ ಚಿಕ್ಕ ಸಂಸ್ಥೆಯಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ರಾಜ್ಯಾದ್ಯಂತ ಆಗಲಿ ದೇಶಾದ್ಯಂತ ಹೆಸರು ಮಾಡಿರೋ ವ್ಯಕ್ತಿ. ಈ ವ್ಯಕ್ತಿತ್ವನ ಸಹಿಸಲಾಗದೆ ಅದೇನು ರಾಜಕೀಯ ಷಡ್ಯಂತ್ರ ಅಂತ ಒಂದು ಮಾತು ಹೇಳಿದ್ರಲ್ಲ, ಅದು ಆಗಿರ್ಲೇಬಹುದು. ಯಾಕಂದ್ರೆ ಇಷ್ಟೇನ ಇಲ್ಲದ್ದು ಇವಾಗ ಈ ಮಾತುಗಳು ಬರ್ಬೇಕು ಅಂದ್ರೆ ಅದು ರಾಜಕೀಯ ಷಡ್ಯಂತ್ರ 100% ಇದು ಸತ್ಯ. ಯಾಕಂದ್ರೆ ಇಲ್ಲಿ ಮೊನ್ನೆ ನಮ್ಮ ಪಂಚಾಯತಿ ಲಾಸ್ಟ್ ಮಂತ್ ಓಪನಿಂಗ್ ಆಯ್ತು, ಅವತ್ತಿಂದ ಇಲ್ಲಿವರೆಗೂ ಇದು ಬೆಳವಣಿಗೆ ಆಗಿದೆ. ಏನು ಈ ಷಡ್ಯಂತ್ರ ಬೆಳವಣಿಗೆ ಆಗಿದೆ ಅಂತ. ಇದು ರತ್ನಸಂದ್ರ ಪಂಚಾಯಿತಿಯವರ ಮಾತುಗಳು. ಪಂಚಾಯಿತಿ ಸದಸ್ಯರುಗಳು ಹೇಳ್ತಾ ಇರುವಂತಹದ್ದು, ಜೀನಿ ಸಂಸ್ಥೆ ಒಂದು ಸಣ್ಣ ಸಂಸ್ಥೆಯಿಂದ ದೊಡ್ಡ ಮಟ್ಟಕ್ಕೆ ಬರಬೇಕಾದ್ರೆ ಜೀನಿ ಸಂಸ್ಥೆಯ ಮಾಲೀಕರು ಪಟ್ಟ ಕಷ್ಟ, ಶ್ರಮ, ಅವರೊಂಥರ ಶ್ರಮ ಸಂಸ್ಕಾರದ ಜೀವಿ. ಊರವರಿಗೆ ಸಹಾಯ ಮಾಡ್ತಾರೆ, ನೊಂದವರಿಗೆ ಸ್ಪಂದಿಸ್ತಾರೆ. ಇಂತಹ ವ್ಯಕ್ತಿತ್ವದ ವಿರುದ್ಧ ಈ ತರಹದ ರಾಜಕೀಯ ಷಡ್ಯಂತ್ರ ನಾವು ಸಹಿಸೋದಿಲ್ಲ. ಯಾರನ್ನ ಬಿಟ್ಟಿದ್ದಾರೆ ಹೇಳಿ ಜನ? ದೇವರನ್ನೇ ಪ್ರಶ್ನೆ ಮಾಡ್ತಾರೆ, ದೇವರ ಮೇಲೆಯೇ ಆರೋಪವನ್ನು ಹೊರಿಸ್ತಾರೆ. ಗಾಂಧೀಜಿ ಮೇಲೆ ಆರೋಪಗಳಿರಲಿಲ್ವಾ? ಎಂತೆಂಥವರ ಮೇಲೆಯೂ ಕೂಡ ರಾಜಕೀಯ ಷಡ್ಯಂತ್ರ ಅಥವಾ ಬೇರೆ ಬೇರೆ ತರಹದ ಸುಖಾಸುಮ್ಮನೆ ಆರೋಪಗಳು ಬರುತ್ತೆ ಎನ್ನುವಂಥ ಅರ್ಥದಲ್ಲಿ ಅಲ್ಲಿನ ಜನ ಮಾತನಾಡ್ತಾ ಇದ್ರು. ಜೊತೆಗೆ ನೆರೆಹೊರೆಯ ವ್ಯಕ್ತಿಗಳಿಗೂ ಕೂಡ ಜೀನಿ ಮಾಲೀಕ ಒಂದು ಉತ್ತಮ ನೆರೆಹೊರೆಯವ, ಊರವರಿಗೂ ಕೂಡ ಒಬ್ಬ ಉತ್ತಮ ನಾಗರಿಕ, ಒಬ್ಬ ಉತ್ತಮ ಉದ್ಯಮಿ. 400ಕ್ಕೂ ಹೆಚ್ಚು ಕೆಲಸಗಾರರು ಜೀನಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರ್ಯಾರಿಗೂ ಇಲ್ಲದ ಅಸಮಾಧಾನ, ಅವರ್ಯಾರಿಗೂ ಇಲ್ಲದ ಅತೃಪ್ತತೆ, ಅವರ್ಯಾರಿಗೂ ಇಲ್ಲದ ಆರೋಪಗಳು ಒಂದು ಹೆಣ್ಣಿನ ಮುಖಾಂತರವಾಗಿ ಕೆಲವರು ಹೂಡಿದ ಷಡ್ಯಂತ್ರದ ಭಾಗವಾಗಿ ಜೀನಿ ಉದ್ಯಮಿಯನ್ನ ಅಥವಾ ಜೀನಿ ಮಾಲೀಕನನ್ನ ರಾಜಕೀಯವಾಗಿ ಕುಗ್ಗಿಸಲು ಇರುವಂತಹ ಕಟ್ಟಕಡೆಯ ಅಸ್ತ್ರ, ವಿರೋಧಿಗಳ ಅಸ್ತ್ರ ಇದು ಅಂಥೇಳಿ ಊರವರು ಸಮರ್ಥನೆ ಮಾಡಿಕೊಂಡ್ರು ಜೀನಿ ಕಂಪನಿಯ ಮಾಲೀಕನನ್ನ. ಇನ್ನು ದಿಲೀಪ್ ಕುಮಾರ್ ಅವರ ವಿರುದ್ಧ ಇದು ಪ್ರಥಮ ಬಾರಿಯ ಪ್ರಯೋಗ ಅಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ವಿರೋಧಿಗಳ ಕೆಡವಲು ಪ್ರಯತ್ನಗಳು ನಡೆದಿತ್ತು. ಅದರಲ್ಲಿ ಅಕ್ಷರಶಃ ಅವರು ವಿಫಲ ಆಗಿದ್ರು. ವಿರೋಧಿಗಳು ಅವರ ಕಟ್ಟಕಡೆಯ ಅಸ್ತ್ರ, ಅದು ದಿಲೀಪ್ ಕುಮಾರ್ ಪ್ರಕರಣದಲ್ಲಿ ಮಾತ್ರ ಅಲ್ಲ, ಪ್ರತಿ ವಿಚಾರದಲ್ಲೂ ಯಾರದೇ ಪ್ರಕರಣ ಆಗಿರಲಿ, ವಿರೋಧಿಗಳ ಕಟ್ಟಕಡೆಯ ಅಸ್ತ್ರ ವ್ಯಕ್ತಿತ್ವ ವಿರುದ್ಧವಾಗಿ ಅಪಪ್ರಚಾರ ಮಾಡುವಂತಹದ್ದು. ಸೊ ಅದೇ ಈ ಜೀನಿ ಪ್ರಕರಣದಲ್ಲೂ ಕೂಡ ನಡೆದಿದೆ ಅಂತ ಹೇಳಿ ಊರವರೇ ಮಾತನಾಡ್ತಾ ಇದ್ದಾರೆ.